ಹಲೋ ಮಕ್ಕಳೇ, ಏನಪ್ಪ ಏನು ಮಾಡ್ತಾ ಇದ್ದೀರಾ ಅಂತ ಕೇಳೋ ಪ್ರಶ್ನೆನೇ ಇಲ್ಲ. ವೆಕೇಷನ್ ಇದೆ, ಸೂಪರಾಗಿ ಆರಾಮ್ ಮಾಡ್ತಾ ಇದ್ದೀವಿ ಮೇಡಮ್, ಏನು ನೀವು ಅಂತ ಹೇಳಿ ಕೇಳಬೇಡಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನೀವು 10th ಸ್ಟ್ಯಾಂಡರ್ಡ್ಗೆ ಹೋಗಬೇಕು ಅಂದರೆ ಒಂದಿಷ್ಟು ಮೈಂಡ್ ಸೆಟ್ಟನ್ನು ಇಟ್ಕೋಬೇಕು. ಏನಪ್ಪ ಮೈಂಡ್ ಸೆಟ್ಟು ಅಂತ ಹೇಳಿದರೆ, ಇವತ್ತು ನಾನು ಹೇಳ್ತಾ ಇದ್ದೀನಿ, ಕ್ಲಾಸ್ 10ಗೆ ಹೋಗ್ಬೇಕಾದ್ರೆ 10 ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಇಟ್ಕೊಳ್ಳಿ. 10 ಪಾಸಿಟಿವ್ ಮೈಂಡ್ ಸೆಟ್. ಏನಪ್ಪ ಕ್ಲಾಸ್ 10 ಮೈಂಡ್ ಸೆಟ್ಟು ಇನ್ ಕನ್ನಡ ಅಂತ ಹೇಳಿ ಮೇಡಮ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿಯಾದ ಮೈಂಡ್ ಸೆಟ್ಟಿಂದ ನೀವು ನಿಮ್ಮ ಗ್ರೇಡ್ 10ಅನ್ನು ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ವರ್ಣಮಾಲೆ ಹೇಳಿದ್ದೀನಿ, ಸೀಕ್ರೆಟ್ ಆಫ್ ವರ್ಣಮಾಲೆ ಇವೆಲ್ಲ ಹೇಳ್ತಾ ಇದ್ದೀನಿ. ಹಾಗೆಯೇ ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಹೋದರೆ ನಿಮ್ಮ 10th ಸ್ಟ್ಯಾಂಡರ್ಡ್ ಸೂಪರಾಗಿ ಆಗುತ್ತೆ ಮಕ್ಕಳೇ. ಅಂದರೆ ನೀವೇನಾದರೂ 90 ತೊಗೋಬೇಕಂದ್ರೆ 95 ಬರುತ್ತೆ, 95 ತೊಗೋಬೇಕಂದ್ರೆ 100 ಬರುತ್ತೆ. ಹೀಗೆ ನಿಮ್ಮ ಮಾರ್ಕ್ಸು ಚೆನ್ನಾಗಿ ಬರುತ್ತೆ. ಹಾಗೆಯೇ ಜಾಸ್ತಿ ಓದಿ ಕಮ್ಮಿ ಮಾರ್ಕ್ಸ್ ಬರಲ್ಲ, ಕಮ್ಮಿ ಓದಿ ಜಾಸ್ತಿ ಮಾರ್ಕ್ಸ್ ಬರೋದು ಈ ಮೈಂಡ್ ಸೆಟ್ಟಿಂದ. ಬನ್ನಿ ಮಕ್ಕಳೇ, ಇನ್ಯಾಕೆ ತಡ, ನಾವು ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ ಈ ಕ್ಲಾಸನ್ನು ಶುರು ಮಾಡೋಣ. ಅಲ್ಲಿಗಿಂತ ಮುಂಚೆ ಏನು ಗೊತ್ತಾ, ನಿಮಗೆ ಈ ಒಂದು 10 ಪಾಸಿಟಿವ್ ಮೈಂಡ್ ಸೆಟ್ಟನ್ನು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ಮರೀದೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಕಮೆಂಟು ಮಾಡಿ ಮಕ್ಕಳೇ, ಸರಿನಾ? ಓಕೆ, ಫಸ್ಟ್ ಮೈಂಡ್ ಸೆಟ್ ಏನು ಗೊತ್ತಾ, ನೀವು ಶ್ರದ್ಧೆ ಮತ್ತು ಸಿದ್ಧತೆ ಇರಬೇಕು. ಶ್ರದ್ಧೆ ಅಂದರೆ ಏನು ಅಂತ ಹೇಳಿದರೆ, ಯಾರು ನಮ್ಮ ಪಕ್ಕದ ಮನೆ ಶ್ರದ್ಧಾ ಅನ್ನೋ ಹುಡುಗಿ ಅಲ್ಲ. ಮತ್ತು ಶ್ರದ್ಧೆ ಅಂತಂದರೆ ಅದು ಟುವರ್ಡ್ಸ್ ಫೋಕಸ್, ಅದ್ರ ಬಗ್ಗೆ ಒಂದು ಡೆಡಿಕೇಶನ್ ಇರುವಂಥದ್ದಕ್ಕೆ ಶ್ರದ್ಧೆ ಅಂತ ಹೇಳ್ತೀವಿ. ಹಾಗೆ ಸಿದ್ಧತೆ, ಇವೆರಡೂ ಇರಬೇಕು. ಸಿದ್ಧತೆ ಅಂತಂದರೆ ಏನು ಗೊತ್ತಾ, ಲಾಟ್ ಆಫ್ ಪ್ಲ್ಯಾನಿಂಗ್ ಮಾಡಬೇಕು. ಪ್ಲ್ಯಾನಿಂಗ್ ಮಾಡೋದ್ರಿಂದ ಅರ್ಧ ಕೆಲಸ ಕಡಿಮೆ ಆಗುತ್ತೆ. ನಾಳೆ ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತೇ ಇರಲಿಲ್ಲ ಅಂದರೆ ನೀವು ಏನು ಮಾಡ್ತೀರಾ? ಆವಾಗ ಪ್ಲ್ಯಾನ್ ಮಾಡಿ, ಆವಾಗ ಹೋಗಿ, ಅದೆಲ್ಲ ಕಷ್ಟ. ಅದಕ್ಕೋಸ್ಕರ ಫಸ್ಟ್ ಪ್ಲ್ಯಾನ್ ಮಾಡಿ. ಏನಪ್ಪ ಮಾಡಬೇಕು ಅಂತ ಹೇಳಿದರೆ, ಇಲ್ಲಿ ಇಳಿಜಾರು ಹಂತ ಅಂತ ಹೇಳ್ತೀವಿ. ಇಳಿಜಾರು ಅಂತ ಸ್ಟೀಪ್ ಆಗಿರುತ್ತೆ, ಯಾಕಂದರೆ ಯಾವಾಗ ಟೈಮಲ್ಲಿ ನಮಗೆ ಎಕ್ಸಾಮ್ ಬರುತ್ತೆ ಗೊತ್ತಾಗಲ್ಲ. ಅದಕ್ಕೆ ನಿಮ್ಮ ಬೆಳವಣಿಗೆಯ ಅವಶ್ಯಕ ಕಾಲ ಇದು, ತುಂಬ ತುಂಬ ಒಂದು ಪಾಸಿಟಿವ್ ಕಾಲ ಅಂತ ಹೇಳ್ತೀವಿ. ಯಾಕಂದರೆ ಈ ಹಂತದಿಂದ ನೀವು ನೆಕ್ಸ್ಟ್ ಹೋಗ್ತಾ ಇರ್ತೀರಾ ಅಂತ ಹೇಳಿ. ಮತ್ತು ನಿಮ್ಮ ಸಾಧನೆಯನ್ನು ಆರಂಭಿಸೋದಕ್ಕೆ ಉತ್ತಮ ಕಾಲ. ನಿಮ್ಮ ದೃಷ್ಟಿಕೋನ ಅಂದರೆ ನಿಮ್ಮ ಮೈಂಡ್ ಸೆಟ್ ಅಂತ ಹೇಳ್ತೀವಿ, ನಿಮ್ಮ ಒಂದು ಗೋಲು, ಫೋಕಸ್ಸು, ಅದನ್ನೆಲ್ಲ ಏನು ಮಾಡಿ ಇಲ್ಲೇ ಸೆಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ. ಆಮೇಲೆ ನಿಮ್ಮ ಕನಸುಗಳಿದೆಯಲ್ಲ, ನೀವು ಏನು ಕನಸ್ಕೊಂಡಿದ್ರೆ ಅದನ್ನೆಲ್ಲ ಸಾಕಾರಗೊಳಿಸ್ಕೋಬೇಕು ಅಂತ ಹೇಳಿದ್ರೆ ಶ್ರದ್ಧೆ, ಪರಿಶ್ರಮ ಅಂತ ಹೇಳಿದರೆ ಏನು ಗೊತ್ತಾ, ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡೋದನ್ನು ಕಲೀರಿ ಮಕ್ಕಳೇ. ಯಾವಾಗಲೂ ಹಾರ್ಡ್ ವರ್ಕ್ ಬೀಟ್ ದ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಹಾರ್ಡ್ ವರ್ಕಿಂದ ಸ್ಮಾರ್ಟ್ ಆಗಿರೋರು ವರ್ಕನ್ನು ಕೂಡ ಬೀಟ್ ಮಾಡ್ಬೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಎಲ್ಲ ಹಂತಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಿ. ಅಂದರೆ ಏನು ಗೊತ್ತಾ, ಈಗ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಅವೇರ್ ಆಗಿರಿ. ಇಲ್ಲಿ ನೀವು ಸಂಪೂರ್ಣವಾಗಿ ಪಠ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಳಿ. ಅದು ಯಾವಾಗ ಎಫೆ ಬರುತ್ತೆ, ಯಾವಾಗ ಎಸ್ಸೆ ಬರುತ್ತೆ, ಯಾವಾಗ ಏನು ಮಾಡಬೇಕು, ಅದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಗಮನದಿಂದ ಓದಿದರೆ ಉತ್ತಮ ಫಲಿತಾಂಶ ಬಂದೇ ಬರುತ್ತೆ. ಗಮನ ಅಂತ ಹೇಳಿದರೆ ನೀವೇನು ಗೊತ್ತಾ, ಫೋಕಸ್ ಮಾಡಬೇಕು. ಫೋಕಸ್ ಮಾಡೋದು ತುಂಬ 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 ಇಂಪಾರ್ಟೆಂಟು ಮಕ್ಕಳೇ. ನೀವು ಫೋಕಸ್ ಮಾಡಿ ಓದಿದರೆ ನಿಮಗೆ ಉತ್ತಮ ಫಲಿತಾಂಶ ಸಿಕ್ಕುತ್ತೆ. ಮತ್ತು ಸವಾಲುಗಳನ್ನು ಎದುರಿಸೋದಕ್ಕೆ ಧೈರ್ಯ ತಂದ್ಕೊಳ್ಳಿ. ಅಂದರೆ ಯಾವಾಗಲೂ ನಮಗೆ ಯುದ್ಧ ಜೀವನ ಅಂತ ಹೇಳಿದರೆ ಏನು ಗೊತ್ತಾ, ಹರ್ಡಲ್ಸ್ ಬಂದೇ ಬರುತ್ತೆ. ಹರ್ಡಲ್ಸ್ ಅಂದರೆ ಅಡೆತಡೆಗಳು ಬಂದೇ ಬರುತ್ತೆ. ಆ ಅಡೆತಡೆಗಳನ್ನು ದಾಟಿ ಹೋಗೋದು ಹೇಗೆ, ಯಾವುದೋ ಒಂದು ಕಷ್ಟಕರವಾದಂಥ ಸಿಚುವೇಶನ್ ಬಂದರೂ ಕೂಡ ಅದರಿಂದ ಹೇಗೆ ಪಾರಾಗಬೇಕು. ಈಗ ನಾಳೆನೇ ಒಂದು ಸರ್ಪ್ರೈಸ್ ಟೆಸ್ಟ್ ಬಂತು ಅಂತ ಅಂದ್ಕೊಳ್ಳಿ. ನಾಳೆ ಸರ್ಪ್ರೈಸ್ ಟೆಸ್ಟ್ ಬಂದುಬಿಡ್ತು. ನೀವು ಶಾಲೆಗೆ ಹೋಗಿದ್ರೆ, ಶಾಲೆಗೆ ಹೋದ ತಕ್ಷಣ ನಿಮ್ಮ ಟೀಚರ್ ಹೇಳಿದರು ಇವತ್ತು ನಾನೊಂದು ಸರ್ಪ್ರೈಸ್ ಟೆಸ್ಟ್ ತೊಗೋತೀನಿ ಅಂತ. ಹೆದರ್ಕೋಬೇಡಿ, ಧೈರ್ಯಗೆಡಬೇಡಿ. ನಿಮಗೆ ಏನು ಬರುತ್ತೋ ಓದಿ. ಅದಕ್ಕೋಸ್ಕರ ಏನು ಮಾಡಿ, ಅಂದಿನ ದಿನದ ಓದಿರುತ್ತಲ್ಲ ಅವತ್ತೇ ಮುಗಿಸ್ಕೊಳ್ಳಿ. ಅದರಿಂದ ಅರ್ಧ ಕೆಲಸ ಸುಲಭ ಆಗುತ್ತೆ ನಿಮಗೆ. ಮತ್ತು ಫೋಕಸ್ ಮಾಡಿ ಓದಿ ಮಕ್ಕಳೇ. ಓದಬೇಕಾದ್ರೆ ಸುಮ್ಮನೆ 2 ಅವರ್ 3 ಅವರ್ ಆ ಬುಕ್ಕದ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು, ಏನು ತಲೆಯಲ್ಲಿ ಹೋಗದೆ ಇರೋದು, ಹಂಗೆ ಮಾಡಬೇಡಿ. ಒಂದು ಅರ್ಧ ಗಂಟೆ ಓದಿದ್ರು ಫೋಕಸ್ ಮೈಂಡಾಗಿ ಓದಿ. ಆಮೇಲೆ ನಿಮ್ಮ ಈ ಒಂದು ಜರ್ನಿ ಏನಿದೆ ತುಂಬ ಸ್ಟೀಪ್ ಆಗಿದೆ, ಯಾಕಂದರೆ ನೀವು ನೆಕ್ಸ್ಟ್ ನೀವು ಹೋಗ್ತಾ ಇರಬೇಕು. ಅದಕ್ಕೋಸ್ಕರ ಓಕೆನಾ. ನೆಕ್ಸ್ಟು ನಿಮ್ಮ ದಿನಚರಿ ಇರುತ್ತಲ್ಲ ಅದನ್ನು ಹೊಂದಿಕೊಳ್ಳಿ. ಯಾಕಂದರೆ ಈಗ ಕ್ಲಾಸ್ ಇರುತ್ತೆ, ಹೌದಾ, ನಿಮ್ಮ ಸ್ಕೂಲಲ್ಲಿ ಕ್ಲಾಸ್ ಇರುತ್ತೆ. ನೀವು ನಮ್ಮ ಪರೀಕ್ಷೆಯ ಆ್ಯಪನ್ನು ತೊಗೊಂಡಿದ್ರೆ ನಮ್ಮ ಆ್ಯಪ್ ಮಕ್ಕಳು ಆಗಿರ್ತೀರ. ಆವಾಗ ಪರೀಕ್ಷೆ ಇದ್ದು ಆ್ಯಪಲ್ಲೂ ಕ್ಲಾಸ್ಗಳಿರುತ್ತೆ. ಆಮೇಲೆ ನಿಮಗೆ
ಸ್ಕೂಲಲ್ಲೂ ಕ್ಲಾಸ್ ಇರುತ್ತೆ, ಎಕ್ಸಾಮ್ ಬರುತ್ತೆ. ಇದನ್ನೆಲ್ಲ ನೀವೇನು ಮಾಡಬೇಕು ಅಂತ ಹೇಳಿದರೆ ಮ್ಯಾನೇಜ್ ಮಾಡಬೇಕು. ಹೆಂಗೆ ಮ್ಯಾನೇಜ್ ಮಾಡಬೇಕು? ಬೆಳಗ್ಗೆ ಸ್ಕೂಲಿಗೆ ಹೋಗಿ ಬರಬೇಕು, ಮಧ್ಯ ಒಂದು ಸ್ವಲ್ಪ ರೆಸ್ಟ್ ತೊಗೋಬೇಕು. ರೆಸ್ಟ್ ತೊಗೊಳ್ದೆ ಹಾಗೆ ಕೆಲಸ ಮಾಡಿದರೆ ಆಗಲ್ಲ. ಆಮೇಲೆ ಸ್ವಲ್ಪ ದಿನನಿತ್ಯ ಏನು ಮಾಡಬೇಕು, ಒಂದು ಸ್ವಲ್ಪ ಮೆಡಿಟೇಷನ್ನು, ವ್ಯಾಯಾಮ ಮಾಡಬೇಕು. ಯಾಕಂದರೆ ದೇಹಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ನಾವು ಶಕ್ತಿಯನ್ನು ಕೊಡಬೇಕು ಅಂತ ಹೇಳಿದರೆ, ನಾವು ಎನರ್ಜಿಯನ್ನು ಕೊಡಬೇಕು ಅಂದರೆ ಏನಾದರೂ ವ್ಯಾಯಾಮ ಅದು ಮಾಡ್ತಾನೆ ಇರಬೇಕು. ಆಮೇಲೆ ಒಳ್ಳೆ ಫುಡ್ಡನ್ನು ತಗೋಬೇಕು, ನಿದ್ರೆಯನ್ನು ಮಾಡಬೇಕು. ಎಲ್ಲ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ದಿನಚರಿಗೆ ನೀವು ಸೆಟ್ ಆಗ್ತೀರಾ. ದಿನಚರಿ ಅಂತಂದರೆ ಒಂದಿನ ಇವತ್ತು ಓದೋದು, ನಾಳೆ ಇಲ್ಲ ಇಡೀ ದಿವಸ ಮಲಗಿಬಿಡೋದು, ಅದ್ರ ಮರು ದಿವಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಲಗದೆ ಓದೋದು, ಅದ್ರ ನೆಕ್ಸ್ಟ್ ದಿವಸ ಹಂಗೆ ಮಾಡೋಂಗಿಲ್ಲ. ದಿನ 9 ಗಂಟೆಗೆ ಓದ್ತೀನಿ ಅಂದರೆ 9 ಗಂಟೆಗೆ ಓದೋಕ್ಕೆ ಶುರು ಮಾಡಬೇಕು. ಇಲ್ಲ ನಾನು 8 ಗಂಟೆವರೆಗೆ ಶುರು ಮಾಡ್ತೀನಿ, 8ಕ್ಕೆ ಶುರು ಮಾಡಿ. ಇಲ್ಲ ನಾನು ಬೆಳಗ್ಗೆ 5 ಗಂಟೆಗೆ ಓದ್ತೀನಿ, 5 ಗಂಟೆಗೆ ಓದಿ. 4 ಗಂಟೆಗೆ ಓದ್ತೀನಿ, 4 ಗಂಟೆಗೆ ಓದಿ. ಯಾವಾಗ ಓದಿದರೂ ಕೂಡ ನೀವೇನು ಮಾಡಬೇಕು ಅಂದರೆ ನಿಮ್ಮ ದಿನಚರಿಯನ್ನು ಸರಿಯಾಗಿ ಸೆಟ್ ಮಾಡ್ಕೋಬೇಕು. ಸರಿನಾ? ನೋಡಿ, ಧ್ಯೇಯ ಹಾಗೂ ಸಾಧನೆ. ಧ್ಯೇಯ ಅಂದರೆ ನಿಮ್ಗೊಂದು ಉದ್ದೇಶ ಇರಬೇಕು, ನಿಮಗೊಂದು ಗುರಿ ಇರಬೇಕು, ನೀವು ಏನು ಮಾಡ್ತೀರಾ ಅಂತ ಹೇಳಿ ಗೊತ್ತಿರಬೇಕು. ನೀವು ದೊಡ್ಡ ದೊಡ್ಡ ಗುರಿಗಳನ್ನು ಈಗ ಇಟ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಅದು ಮುಂದೆ ಆಗುವಂಥದ್ದು. ಈಗ ಚಿಕ್ಕ ಗುರಿ ಏನಪ್ಪ ಅಂತ ಹೇಳಿದರೆ, ನೀವು ಗ್ರೇಡ್ 10ನಲ್ಲಿ ಒಳ್ಳೆ ಅಂಕಗಳನ್ನು ಗಳಿಸೋದು. ನಿಮ್ಮ ಒಳ್ಳೆ ಅಂಕಗಳು, ತುಂಬ ಗುಡ್ ಅಂಕಗಳನ್ನು, ಒಳ್ಳೆ ಅಂಕಗಳನ್ನು ಗಳಿಸಬೇಕು. ಅದಕ್ಕೆ ಏನು ಮಾಡಬೇಕು? ಫಸ್ಟ್ ಸ್ಟೆಪ್ ಏನು ಓದಬೇಕು, ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು, ಥರ್ಡ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿ ಸ್ಟೆಪ್ಗಳನ್ನು ಬರೀರಿ. ನಾನು ಸ್ಟೆಪ್ ಹೇಳಿದರೆ ಆ ಸ್ಟೆಪ್ ನೀವು ಸ್ಕಿಪ್ ಮಾಡ್ಬೋದು. ನಿಮ್ಮದೇ ಆದ ಸ್ಟೆಪ್ಗಳನ್ನು ಬರೀರಿ. ಅಂದರೆ ನಾನು ಫಸ್ಟು ಏನು ಬರುತ್ತೆ, FA1 ಬರುತ್ತೆ, FA1ಗೆ ಸರಿಯಾಗಿ ಓದಬೇಕು. ಸೆಕೆಂಡ್ FA2 ಮಾಡಬೇಕು, ಆಮೇಲೆ SA1 ಬರುತ್ತೆ, ಆಮೇಲೆ FA3 ಬರುತ್ತೆ, 4 ಬರುತ್ತೆ. ಹೀಗೆ ನಾನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀನಿ. ಆ ಥರ ನೀವು ಚಿಕ್ಕ ಚಿಕ್ಕ ಗುರಿಗಳನ್ನು ಮಾಡ್ಕೊಳ್ಳಿ. ಮತ್ತು ನೀವು FA1ನಲ್ಲಿ ಏನಾದರೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಅದಕ್ಕಿಂತ ಸ್ವಲ್ಪ ಬೆಟರ್ FA2ದಲ್ಲಿ ಮಾಡಿ, FA2ಗಿಂತ ಬೆಟರ್ SA1ಗೆ ಮಾಡಿ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಮಕ್ಕಳೇ, ನೀವೇನು ಗೊತ್ತಾ, ಲಾಸ್ಟಲ್ಲಿ ಓದ್ತೀನಿ ಅಂತ ಕೂತ್ಕೋಬೇಡಿ. ನಿಮಗೆ ಒಳ್ಳೆ ಅಂಕಗಳು ಬೇಕು, ನಿಮಗೆ 100ಕ್ಕೆ 100 ಅಂಕಗಳು ಬೇಕು, 95ಕ್ಕಿಂತ ಹೆಚ್ಚು ಅಂಕಗಳು ಬೇಕು ಅಂತ ಹೇಳಿದರೆ ಇವಾಗಲಿಂದನೇ ಓದೋಕ್ಕೆ ಶುರು ಮಾಡಿ. ಹಾಗೆಯೇ ಮರೀದೆ ಏನು ಮಾಡಿ ಗೊತ್ತಾ, ನಮ್ಮ ಪರೀಕ್ಷೆಯ ಆ್ಯಪನ್ನು ತಗೊಳ್ಳಿ. ಯಾಕಂದರೆ ನೀವು ಆ್ಯಪಲ್ಲಿದ್ದರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಡೈಲಿ ಕ್ಲಾಸ್ ಇರುತ್ತೆ, ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಿಮಗೆ ಅಲ್ಲಿ PYQs ಇರುತ್ತೆ, ನೋಟ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತ ಹೇಳಿದ್ರೆ, ನಮ್ಮ ಪರೀಕ್ಷೆಯ ನೀವು ಪ್ರಥಮ ಅಂತ ಹೇಳಿ ನಮ್ಮದು ಬ್ಯಾಚ್ ಇದೆ, ಓಕೆ, ಪ್ರಥಮ ಕೋರ್ ಅಥವಾ ಪ್ರಥಮ ನಮ್ಮ ಒಂದು P+ ಅಂತ ಹೇಳಿ ಸಬ್ಜೆಕ್ಟ್ಸು ಕೂಡ ಆ್ಯಡ್ ಆಗಿರೋವಂಥದ್ದು ಯಾವುದಾದ್ರೂ ಕ್ಲಾಸ್ ತಗೊಳ್ಳಿ ಮಕ್ಕಳೇ. ಓಕೆ, ಈಗ ಸ್ವಯಂ ಪ್ರೇರಣೆ ಮಾಡಿ. ಬೇರೆಯವರು ನನಗೆ ಮೋಟಿವೇಟ್ ಮಾಡಲಿ ಅಂತ ಕೂತ್ಕೋಬೇಡಿ. ನೀವು ಪ್ರೇರಣೆನ ನೀವೇ ತಗೊಳ್ಳಿ, ಸ್ವಯಂ ಪ್ರೇರಣೆ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ಳಿ. ನಾನು ಮಾಡಬಲ್ಲೆ, ನನಗಾಗತ್ತೆ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಬಗ್ಗೆ ನೀವೇ ವಿಶ್ವಾಸ ಇಟ್ಕೊಳ್ಳಿ. ಅದರಿಂದ ನಿಮ್ಮ ಗುರಿಯನ್ನು ನೀವು ತಲುಪ್ಬೋದು. ಮತ್ತು ನಿಮ್ಮ ಕನಸನ್ನು ನಾನು ನನಸು ಮಾಡ್ಕೊಳ್ತೀನಿ ಅಂತ ಹೇಳಿ ನೀವೇನು ಮಾಡಿ ಗೊತ್ತಾ, ಸಂಕಲ್ಪವನ್ನು ತೊಡಿ. ನಿಮಗೆ ಅಬ್ದುಲ್ ಕಲಾಂ ಅವ್ರು ಹೇಳಿದಾರಲ್ವ, ಕನಸಂದರೆ ನಿದ್ರೆಯಲ್ಲಿ ಮಲ್ಕೊಂಡಾಗ ಬಿದ್ದಿರೋದು ಕನಸಲ್ಲ, ನಾವು ನಮ್ಮನ್ನು ಮಲ್ಗಕ್ಕೆ ಬಿಡಬಾರ್ದು, ಅದನ್ನು ಕನಸು ಅಂತ ಹೇಳ್ತಾರೆ. ಮತ್ತು ಪರೀಕ್ಷೆಯಲ್ಲಿ ಒಳ್ಳೆ ಫಲಿತಾಂಶ ತಗೊಳ್ಳೋದಂತೂ ತುಂಬ ಚಿಕ್ಕ ಒಂದು ಕನಸಾಯಿತು. ಅದ್ರ ಜೊತೆಗೆ ಸಾಧನೆಯಲ್ಲಿ ಏನು ಮಾಡಿ ಗೊತ್ತಾ, ನಿನ್ನೆಗಿಂತ ಇವತ್ತು ಬೆಸ್ಟ್ ಆಗಬೇಕು. 1%, ನಿನ್ನೆ 1% ಇದ್ದರೆ ಇವತ್ತು 2%, ನಾಳೆ 3%, ಹೀಗೆ 1 ವರ್ಷ ಮಾಡಿದರೆ 365% ಆಗಿಬಿಡ್ತೀವಿ ನಾವು ಅಲ್ವಾ. ಹಾಗೆ ಚಿಕ್ಕ ಚಿಕ್ಕ ಗೋಲುಗಳನ್ನಿಟ್ಟು ಚಿಕ್ಕ ಚಿಕ್ಕ ಗೋಲುಗಳನ್ನು ಸಾಧಿಸೋದ್ರ ಮುಖಾಂತರ ನಿಮ್ಮ ಒಂದು ಸಾಧನೆಯನ್ನು, ನಿಮ್ಮ ಒಂದು ಗೆಲುವನ್ನು ನೀವೇ ಏನು ಮಾಡಿ, ಅದನ್ನು ಸೆಲೆಬ್ರೇಟ್ ಮಾಡಿ. ಓಕೆ ಮಕ್ಕಳೇ, ನಿಮಗೆ ಏನು ಗೊತ್ತಾ, ಇವಾಗ ನಾನು ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈಗ ವೆಕೇಷನ್ ಮೋಡಲ್ಲಿದೆ, ನಿಮ್ಮ ಮೈಂಡ್ ಸೆಟ್ಟನ್ನು 10 ಪಾಸಿಟಿವ್ ಮೈಂಡ್ ಸೆಟ್ ಜೊತೆಗೆ ಹೋಗಿ, ಅದರಿಂದ ನೀವು ಅಪ್ರೋಚ್ ಮಾಡೋದ್ರಿಂದ ನಿಮ್ಮ ಗ್ರೇಡ್ 10 ಸೂಪರ್ ಡೂಪರ್ ಆಗುತ್ತೆ ಅಂತ ಹೇಳಿ ನನಗೆ ತುಂಬ ವಿಶ್ವಾಸ ಇದೆ ಮಕ್ಕಳೇ. ಇದೇ ಥರ ಒಳ್ಳೆ ವಿಡಿಯೋಗಳನ್ನು ತಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಮಕ್ಕಳೇ. ನಾನು ನಿಮ್ಮ ವೆಕೇಷನ್ ಇರೋದ್ರಿಂದ ನಾನು ನಿಮಗೋಸ್ಕರ ಒಳ್ಳೆ ವಿಡಿಯೋಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ನಿಮ್ಮ ಒಳ್ಳೆ ವಿಡಿಯೋಗಳನ್ನು ತಗೊಂಡು ಬರ್ತೀನಿ. ಅಲ್ಲಿವರೆಗೂ ಏನು ಮಾಡಿ ಅಂದರೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.